ಇವತ್ತು ನಾವು ಮೇಲ್ಮೈ ವಿಸ್ತಾರ ಮತ್ತು ಘನಫಲ ಅಧ್ಯಾಯದ 10ನೇ ತರಗತಿಯ ಮುಂದಿನ ಆಕೃತಿ ಹೆಸರು ಶಂಕು. 4ನೇ ಆಕೃತಿ ಶಂಕು. ಶಂಕುವಿನ ಚಿತ್ರ ಹೆಂಗಿರ್ತದೆ ಅಂದ್ರೆ ಈ ರೀತಿ ಶಂಕು ಕೋನ ಓರೆ ಎತ್ತರ L ಆಗಿರ್ತೈತ್ರಿ, ನೇರ ಎತ್ತರ H, ಇದು ತ್ರಿಜ್ಯ ಆಗಿರುತ್ತೆ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಎಲ್ ಒಂದನೇದು. ಎರಡನೇದು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಇಂಟು ಬ್ರಾಕೆಟ್ ಆರ್ ಪ್ಲಸ್ ಎಲ್. ಮೂರನೇದು ಶಂಕುವಿನ ಘನಫಲ 1/3 ಪೈ ಆರ್ ಸ್ಕ್ವೇರ್ ಎಚ್. ಇನ್ನು ನೆಕ್ಸ್ಟ್ ನೇಮ್ ರಿಪೀಟ್ ಹೇಳ್ತು ನೋಡ್ರಿ. ಶಂಕು ಆಕೃತಿಗೆ ಸಂಬಂಧಪಟ್ಟಿದ್ದು ಶಂಕುವಿನ ಆಕೃತಿ. ಶಂಕು ಓರೆ ಎತ್ತರ L ಆಗಿರ್ತೈತ್ರಿ, H ನೇರ ಎತ್ತರ, R ಅಂದ್ರೆ ತ್ರಿಜ್ಯ ಆಗಿರ್ತೈತಿ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಎಲ್. ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಇಂಟು ಬ್ರಾಕೆಟ್ ಆರ್ ಪ್ಲಸ್ ಎಲ್. ಶಂಕುವಿನ ಘನಫಲ 1/3 ಪೈ ಆರ್ ಸ್ಕ್ವೇರ್ ಎಚ್. ನೆಕ್ಸ್ಟ್ ಆಕೃತಿ 5ನೇ ಆಕೃತಿ ಗೋಳ. ಉದಾಹರಣೆ ಚೆಂಡು ಉದಾಹರಣೆ ಕೊಡ್ಬೋದು. ಗೋಳವನ್ನು ನಾವು ತಗೊಂಡಾಗ ವಕ್ರ ಮೇಲ್ಮೈ ವಿಸ್ತೀರ್ಣ, ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ 4 ಪೈ ಆರ್ ಸ್ಕ್ವೇರ್ ಒಂದನೇದು. ಎರಡನೇದು ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅದು 4 ಪೈ ಆರ್ ಸ್ಕ್ವೇರ್. ಎರಡೂ ಏನಾಗಿರ್ತಾವೆ ಅಂದ್ರೆ ಸೇಮ್ ಆಗಿರ್ತಾವೆ. ನಾಲ್ಕನೇದು ಗೋಳದ ಘನಫಲ 4/3 ಪೈ ಆರ್ ಕ್ಯೂಬ್. ಇದು ಗೋಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು. ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ವಕ್ರ ಮೇಲ್ಮೈ ವಿಸ್ತೀರ್ಣ, ಗೋಳದ ಘನಫಲ. ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ 4 ಪೈ ಆರ್ ಸ್ಕ್ವೇರ್, ಪೂರ್ಣ ಮೇಲ್ಮೈ ವಿಸ್ತೀರ್ಣ 4 ಪೈ ಆರ್ ಸ್ಕ್ವೇರ್. ಎರಡು ಏನಾಗಿರ್ತಾವೆ ಒಂದೇ ರೀತಿಯಾಗಿರ್ತಾವೆ. ಗೋಳದ ಘನಫಲ 4/3 ಪೈ ಆರ್ ಕ್ಯೂಬ್. ನೆಕ್ಸ್ಟ್ ಆರನೇದು ಅರ್ಧಗೋಳ. ಅರ್ಧಗೋಳವನ್ನು ಈ ರೀತಿ ತಗೋಬಹುದು. ಈ ರೀತಿ ಅರ್ಧಗೋಳವನ್ನು ಉದಾಹರಣೆ ಕೊಡ್ಬೋದು. ಅದರ ಒಂದನೇದು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ 2 ಪೈ ಆರ್ ಸ್ಕ್ವೇರ್. ಎರಡನೇದು ಪೂರ್ಣ ಮೇಲ್ಮೈ ವಿಸ್ತೀರ್ಣ 3 ಪೈ ಆರ್ ಸ್ಕ್ವೇರ್. ಆಮೇಲೆ ಅರ್ಧಗೋಳದ ಘನಫಲ 2/3 ಪೈ ಆರ್ ಕ್ಯೂಬ್. ಇವು ಮೂರು ಸೂತ್ರಗಳು ಬರ್ತಾವೆ. ಅರ್ಧಗೋಳದ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಅಂದರೆ ಅರ್ಧಗೋಳದಲ್ಲಿ ಬರ್ತಕ್ಕಂಥ ಮೂರು ಸೂತ್ರಗಳು: ವಕ್ರ ಮೇಲ್ಮೈ ವಿಸ್ತೀರ್ಣ 2 ಪೈ ಆರ್ ಸ್ಕ್ವೇರ್, ಪೂರ್ಣ ಮೇಲ್ಮೈ ವಿಸ್ತೀರ್ಣ 3 ಪೈ ಆರ್ ಸ್ಕ್ವೇರ್, ಅರ್ಧಗೋಳದ
2/3 pi r